ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಅದೇ ಲೀಸ್ ಕೊಡಬೇಕು. ಯಾಕೆ ನೀವೇ ಹೇಳಿದ್ರಿ 50 ಕೋಟಿ ಬಾಳ್ತದೆ 1 ಎಕರೆ ಅಂತ ನೀವೇ ಹೇಳಿದ್ರಿ. ನಾನು ಕಡಿಮೆ ಹೇಳಿಬಿಟ್ಟೆ, 10 ಕೋಟಿ ಆಗ್ಬೋದು ಅಂತ. ನೀವೇ ಹೇಳಿದ್ರಿ 50 ಕೋಟಿ ಅಂತ. ಈ 50 ಕೋಟಿ ಬಾಳ್ತದೆ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಹೋದ್ರ? ಈಗ ನೀವು ಹೇಳಿದಿರಿ 120 ಎಕರೆಯಲ್ಲಿ ನಾವು ಅರಣ್ಯದಲ್ಲಿ ಹೈಟೆಕ್ ಕೈಗಾರಿಕಾ ಪ್ರದೇಶ ನಿರ್ಮಾಣ. ಇದು ಸರ್ಕಾರದ ಇದು ತೀರ್ಮಾನ. ಅದು ಎಲ್ಲಿನ ಜಾಗ? ಇದೇ ಜಾಗ ಅದು. ಅದ್ರ ಜೊತೆಗೆ ಅದನ್ನ ಹೇಳ್ಕೊಂಡಿದ್ದೀರಿ. ಆವಾಗ ಫಾರೆಸ್ಟ್ ಅಲ್ಲ, ಅದು ರೆವಿನ್ಯೂ ಆಗುತ್ತಾ? ಅಥವಾ ಈ ರೀತಿ ಮಾಡಲಿಲ್ಲ ಅಂದ್ರೆ ಈಗ ಪಕ್ಕದಲ್ಲಿರೋ ಎಲ್ಲ ಲ್ಯಾಂಡ್ಗಳು ನೀವು ವಾಪಸ್ ತಗೊಳ್ಬೇಕು. ಒಂದು ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್. ಹಂಗಿದ್ದ ಮೇಲೆ ಅದ್ಯಾಕೆ ಫ್ಯಾಕ್ಟ್ರಿ ತಗೋಬೇಕು? ಅದನ್ನು ನೀವು ತಗೊಳ್ಳಿ. ನಿಮಗೆ ತಾಕತ್ತಿದ್ರೆ ಅವೆಲ್ಲ ತಗೊಂಡು ಆಮೇಲೆ ಇದನ್ನು ತಗೊಳ್ಳಿ. ಎಲ್ರಿಗೂ ಒಂದೇ ನ್ಯಾಯ ಮಾಡಿ. ಆಗಿಲ್ಲ ಅಂತಂದ್ರೆ ಅವರು ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ. ಈ ಬಡವರು ಕಿತ್ಕೊಂಡು ತಿನ್ನಕ್ಕೆ ಏನಿಲ್ಲ ಅವ್ರ ಹತ್ರ. ಏನ್ ಕೊಡ್ತಾರೆ ನಿಮ್ಗೆ ಅವರು? ನಾವು ಬಡವರ ಪರವಾಗಿ ಮಾತಾಡ್ತಾ ಇರೋದು, ನಿರ್ಗತಿಕರ ಪರವಾಗಿ ಮಾತಾಡ್ತಾ ಇರೋದು. ನಾವು ಇಂಡಸ್ಟ್ರಿಗಳ ಪರವಾಗಿ ಬಂದಿಲ್ಲ. ನೀವು ಅವ್ರಿಗೆ ನ್ಯಾಯ ಕೊಡ್ತೀರೋ ಅದೇ ನ್ಯಾಯ ಇವ್ರಿಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನೀವು ಅವ್ರನ್ನ ತಗೊಳಕ್ಕಾಗತ್ತಾ? ತಗೊಳ್ಳಿ. ಆವಾಗ ಇದನ್ನೂ ತಗೊಳ್ಳಿ. ಇಲ್ಲ ಅಂತಂದ್ರೆ ಸರ್ಕಾರ ತೀರ್ಮಾನಕ್ಕೆ ಬರಲಿ. ಅವ್ರಿಗೆಲ್ಲಾದ್ರೂ ಒಂದು ಆಲ್ಟರ್ನೇಟಿವ್ ಆದ್ರೂ ಮಾಡಬೇಕು, ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ನೀವು ಅವ್ರನ್ನ ಕಳ್ಳರು ಮಾಡ್ತಾ ಇದ್ದೀರಿ. ಅವರು ಸಂಬಂಧವೇ ಇಲ್ಲ ಅಂದ್ರೆ ಇಷ್ಟು ದಿವಸ ಅವ್ರು ವ್ಯವಸಾಯ ಮಾಡಿಲ್ವಾ? ಸರ್ಕಾರ ಅವ್ರಿಗೆಲ್ಲ ದಾಖಲೆಗಳು ಕೊಟ್ಟಿಲ್ವಾ? ದಾಖಲೆಗಳೇ ಇಲ್ಲ ಅಂತ ಹೇಳ್ತೀರಿ. ನಿಮ್ಮ ದಾಖಲೆಗಳು ಯಾವತ್ತು ಇವರ ದಾಖಲೆಗಳನ್ನ ನೀವು ಮರೆಮಾಚಿ 15-16 ಮೇಲೆ ನಿಮ್ಮ ದಾಖಲೆಗಳು ಸೃಷ್ಟಿಯಾಗಿರೋದು. ಅವ್ರು 70 ವರ್ಷದಿಂದ ಇದ್ದಾರೆ. ನೀವು ಈಗ 5-6 ವರ್ಷಗಳಲ್ಲಿ ನಿಮ್ಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರನ್ನು ಒಕ್ಕಲೆಬ್ಬಿಸಿದ್ದಲ್ವಾ ನೀವು? ನೋಡಿ ಸಚಿವರು, ನಾವು ಎಲ್ಲ ಅಲ್ಪ ಕಾಲಕ್ಕೆ ಇಲ್ಲಿರ್ತೀವಿ, ಹೋಗ್ತೀವಿ. ಸಮಾಜ ಯಾವತ್ತೂ ಇರ್ತದೆ, ಈ ರಾಜ್ಯ ಯಾವತ್ತೂ ಇರ್ತದೆ. ಒಬ್ಬರಿಗೊಂದು ಆಗಬಾರ್ದು. ಇವತ್ತು ಇದೇ ಕಾನೂನು ಏನು ಕೋರ್ಟ್ ಹೇಳಿದೆ, ಆ ಕೋರ್ಟ್ ಕಾನೂನು ಪ್ರಕಾರನೇ ಮಾಡಿ. ಹಾಗಿದ್ರೆ ಕೋರ್ಟ್ ಕಾನೂನಲ್ಲಿ ಹೇಳಿಲ್ಲ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟವ್ರಿಗೆ ನೀವು ಕೊಡಿ ಅಂತ, ಅದರಲ್ಲಿ ಹೇಳಿಲ್ಲ. ಹೋಗ್ಲಿ, ಸ್ಪೆಷಲ್ ಟೀಮ್ ಮಾಡಿ ಚೀಫ್ ಸೆಕ್ರೆಟರಿ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕಾಗಿತ್ತು. ಎಲ್ಲಿ ಚೀಫ್ ಸೆಕ್ರೆಟರಿ ಮಾಡಿದಾರ? ಸ್ಪೆಷಲ್ ಟೀಮ್ ಆಗಿದೆಯಾ? ನಿಮಗೆ ಆದೇಶ ಕೊಟ್ಟವ್ರು ಯಾರು? ಕೋರ್ಟಿನ ಆದೇಶ ಬಂದಿರಬಹುದು. ಕೋರ್ಟಿನ ಆದೇಶ ಬಂದ ತಕ್ಷಣ ನೀವು ಆಕ್ಟ್ ಮಾಡಕ್ಕೆ ನೀವೇನು ಸಪರೇಟ್ ಗೌರ್ಮೆಂಟ್ ಅಲ್ಲ. ಆದೇಶ ಪಾಲನೆ ಮಾಡಬೇಕು. ಯಾರ ಆದೇಶ ಪಾಲನೆ ಮಾಡಬೇಕು? ಚೀಫ್ ಸೆಕ್ರೆಟರಿ ಅವರು ಸ್ಪೆಷಲ್ ಟೀಮ್ ಮಾಡಿದ ಮೇಲೆ ಮಾಡಬೇಕಾಗಿತ್ತು. ಎಲ್ಲಿದೆ ಆದೇಶ? ಕೊಡಿ, ಸದನದ ಮುಂದೆ ಇಡಿ. ಇಲ್ಲ ಅಂತಂದ್ರೆ ಎಲ್ಲರಿಗೂ ಆದ ಕಾನೂನು ಅವ್ರಿಗೂ ಆಗ್ಬೇಕು. ನೀವು KDB ಕೊಟ್ಟಿರೋ ಲ್ಯಾಂಡ್ಗಳು ಒನ್ಸ್ ಫಾರೆಸ್ಟ್ ಈಸ್ ಆಲ್ವೇಸ್ ಫಾರೆಸ್ಟ್ ತಾನೆ. ತಗೊಳ್ಳಿ, ಅದನ್ನ ಫಾರೆಸ್ಟ್ ಮಾಡಿ. ಅದು 500 ಎಕರೆ ಡಿಫೆನ್ಸ್ ಇದೆ. ಇಲ್ಲಿ HMT ನೀವು ಕಬ್ಜಾ ಮಾಡಿದ್ರಲ್ಲ, ಅದ್ರ ಪಕ್ಕದಲ್ಲೇ ಇದೆ ಡಿಫೆನ್ಸ್ ಲ್ಯಾಂಡ್. ಎಲ್ಲೋ ಅಲ್ಲೊಂದು ಬಿಲ್ಡಿಂಗ್ ಇದೆ, ಅದೆಲ್ಲವೂ ಫಾರೆಸ್ಟ್ 500 ಎಕರೆ ಇದೆ. ಅದು ತಗೊಳ್ಳಿ. ಅದು BSF ಯಲಹಂಕ ರಸ್ತೆಯಲ್ಲಿದೆ, ಅದು ಫಾರೆಸ್ಟೇ. ನೋಟಿಸ್ ಮೊನ್ನೆ ಕೊಟ್ಟಿದ್ದೀರಿ ಅಂತ ಗೊತ್ತಾಗಿದೆ. ತಗೊಳ್ಳಿ, ಅದು ನಮ್ದೇನು ಅಭ್ಯಂತರ ಇಲ್ಲ. ಎಲ್ಲ ತಗೊಳ್ಳಿ, ಫಾರೆಸ್ಟ್ ಮಾಡಿ. ಬದುಕಬೇಕಲ್ಲ ಜನ, ಮಾಡಿ. ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಆದ್ರೆ ಇಲ್ಲಿಯೂ ಅದನ್ನೇ ಮಾಡಿ. ನೀವು ಫ್ಯಾಕ್ಟ್ರಿಗಳದು ಎಲ್ಲ ಇವಾಗ ಏನಿದೆಯಲ್ಲ ಎಲ್ಲ ಡೆಮಾಲಿಷ್ ಮಾಡ್ಬೇಕು ನಾಳೆ ನೀವು. ಆಮೇಲೆ ಅಲ್ಲಿ ಫಾರೆಸ್ಟೇ ಇಲ್ಲ, ನೇಚರ್ ಫಾರೆಸ್ಟ್ ಯಾವತ್ತೂ ಇಲ್ಲ. ಆ ಜಾಗಗಳಲ್ಲಿ ಯಾವತ್ತೂ ಫಾರೆಸ್ಟ್ ಇಲ್ಲ. ನಿಮಗೆ ಹೆಂಗೆ ಫಾರೆಸ್ಟ್ ಆಗುತ್ತೆ? ಅದು ನಿಮ್ಮದೇ ಫಾರೆಸ್ಟ್ ಪಕ್ಕದಲ್ಲಿದೆ, ಅಲ್ಲಿ ಮರಗಳೇ ಇಲ್ಲ. ಈಗ ಗಿಡ ನೆಡ್ತಾವ್ರೆ. ಈ ರೈತರದ್ರಲ್ಲೂ ಈಗ ಹೋಗಿ ಗಿಡ ನೆಡ್ತಾ ಇದ್ದೀರಿ ನೀವು. ಈಗ ಫಾರೆಸ್ಟ್ ಮಾಡ್ತೀರಿ? ಇಷ್ಟು ದಿನದಿಂದ ಯಾಕೆ ಫಾರೆಸ್ಟ್ ಮಾಡಲಿಲ್ಲ ನೀವು? ನೀವು ಫಾರೆಸ್ಟ್ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಫ್ಯಾಕ್ಟ್ರಿ ತಗೊಂಡ್ರಿ, ರೈಲ್ವೇದು ತಗೊಂಡ್ರಿ, ಅವ್ರದ್ದು ತಗೊಳ್ಳಿ. ಆಮೇಲೆ ನಾವು ಸರ್ಕಾರದಲ್ಲಿ ಹೋರಾಟ ಮಾಡ್ತೀವಿ.